SIT ರಚನೆ ಆದ ಕೂಡಲೇ ನಾನು ಇದನ್ನು ಹೇಳಿದ್ದೀನಿ. 13 ಸ್ಪಾಟ್ ಮಾರ್ಕ್ ಮಾಡೋದ್ರಲ್ಲ, ಮಾರ್ಕ್ ಮಾಡಿದ ದಿನ ನನ್ನ ಪೋಸ್ಟ್ ಇವತ್ತು ಬೇಕಾದ್ರೆ ಹೋಗಿ ನೋಡಿ ಇದೆ, ಅಲ್ಲಿ ಸಿಗತ್ತೆ, ಸಿಗಬಹುದು. ಯಾಕಂದ್ರೆ ಅಲ್ಲಿ UDR ಮಾಡಿರುವ 267 ಶವಗಳನ್ನು ಅಲ್ಲೇ ಇದೇ ಜಾಗದಲ್ಲೇ ಹೂತಿದ್ದಾರೆ. ಸ್ಮಶಾನ ಆಗೋಕ್ ಮುಂಚೆದು 267 ಬಾಡೀಸ್ ಅಲ್ಲೇ ಹೂತಿದ್ದಾರೆ, ಅಲ್ಲಿ ಸಿಗಬಹುದು ಅಂತ ನಾನೇ ಬರೆದಿದ್ದೀನಿ. ಓಕೆ, ಆಮೇಲೆ ಇನ್ನೊಂದೇನು ಗೊತ್ತಾ, ಅನಾಥ ಶವಗಳು ಅಂದ್ರೆ ಧರ್ಮಸ್ಥಳದಂತ ಒಂದು ಕ್ಷೇತ್ರದಲ್ಲಿ ಬಂದ್ರೆ ಶಿವನ್ ಪಾದ ಸೇರ್ಕೊಳ್ಳೋಕೆ 100 ಜನ ಬಂದ್ ಸಾಯ್ತಾರ್ರಿ. ಯಾವ್ದೋ ಊರಲ್ಲಿ ಸಾಲ ಮಾಡಿರ್ತಾನೆ, ಹೆಂಡತಿ ಬಿಟ್ಟೋಗಿರ್ತಾಳೆ. ಗಿರೀಶ್ ಮಟ್ಟಣ್ಣನವರು ಒಂದು ದಾಖಲೆ ಕೊಡ್ತಾರೆ, ನೀವೇ ಹೇಳಿದ್ರೆ ಅವ್ರು ಹೇಳ್ತಾರೆ ಶರಾವತಿ ಲಾಡ್ಜ್ ನಲ್ಲಿ ಯಾವ್ದೋ ಒಂದು ನೇಣು ಹಾಕೊಂಡಂತ ಹೆಣ್ಣುಮಗಳ ಒಂದು ಹೂತ್ ಹಾಕುವಂತಹ ಕೆಲಸ ಆಗುತ್ತೆ. ಶರಾವತಿ ಲಾಡ್ಜ್ಗೆ ಹೋಗೋವಾಗ ಯಾವ್ದು ID ಪ್ರೂಫ್ ಕೊಟ್ಟಿರಲ್ವಾ, ಅದು ಹೇಗೆ ಅನಾಥ ಶವ ಆಗಕ್ಕೆ ಸಾಧ್ಯ ಅಂತ ಒಂದಷ್ಟು ಪ್ರಶ್ನೆಗಳನ್ನ ಇನ್ಫ್ಯಾಕ್ಟ್ ಮೊನ್ನೆ SIT ವಿಚಾರಣೆ ಎದುರಿಸಿ ಬಂದು ಕೇಳಿದಾರಲ್ಲ. ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ನನ್ನ ವಿಡಿಯೋಲಿ, ಬಟ್ ನಿಮಗೆ ಇನ್ನೊಂದ್ಸಲ ಕೊಡ್ತೀನಿ. ಶರಾವತಿ ಲಾಡ್ಜ್ನಲ್ಲಿ ಇಟ್ ಇಸ್ ಅರೌಂಡ್ 2005 or 2006 ಅಲ್ಲಿ ಆಗಿರೋ ಘಟನೆ ಅದು. ಒಂದು ಗಂಡು ಮತ್ತು ಒಂದು ಹೆಣ್ಣು ಡ್ಯೂಪ್ಲಿಕೇಟ್ ID ಅನ್ನು ಕೊಟ್ಟು ಶರಾವತಿ ಒಳಗಡೆ ಎಂಟ್ರಿ ತಗೋತಾರೆ. ಎಂಟ್ರಿ ತಗೊಂಡು ಅವತ್ತು ರಾತ್ರಿ ಅವನು ಅವಳನ್ನ ಮರ್ಡರ್ ಮಾಡ್ತಾನೆ, ಇವನು ಸೂಸೈಡ್ ಮಾಡ್ಕೊತಾನೆ. ಹಾಗಾಗಿ ಅದು 302 ಆಗುತ್ತೆ, ಇದು ಸೂಸೈಡ್ ಕೇಸ್ ಆಗುತ್ತೆ. ಈ ಮಾಹಿತಿ ಎಲ್ಲಿಂದ ಬಂತು ನಮಗೆ? ಇದೇ ರೀ, ಧರ್ಮಸ್ಥಳದ ಗ್ರಾಮ ಪಂಚಾಯತಿ ಇದೇ ಮಾಹಿತಿ. ಈಗ ನೀವು ಯೋಚನೆ ಮಾಡಿಪ್ಪ, ಸಿಂಪಲ್. ಇನ್ನೊಂದು ಅದಕ್ಕೆ ಬೇಡ, ಅದು ಅಷ್ಟು ದೂರ ಎಲ್ಲ ಹೋಗೋದೇ ಬೇಡ, ನನಗೆ ಮಾಹಿತಿ ಕಲೆಕ್ಟ್ ಮಾಡೋದು. ಶರಾವತಿಯಲ್ಲಿ ಧರ್ಮಸ್ಥಳದವ್ರು 2 ಮರ್ಡರ್ ಮಾಡಿದ್ರು ಅಂತ ಹೇಳ್ಕೊಳ್ಳಿ. ಅವ್ರು ಏನು ಮಾಡ್ತಾರೆ ನಿಮ್ಮ ಪ್ರಕಾರ? ನೀವೇ ಮಾಡಿದ್ರಪ್ಪ 2 ಮರ್ಡ್ರು. ಫಸ್ಟು ನೀವೇನು ಮಾಡ್ತೀರಾ, ಒಂದು ಕಂಪ್ಲೇಂಟ್ ಕೊಡ್ತೀರಾ, ಕರೆಕ್ಟಾ? ನೀವು ಮರ್ಡರ್ ಮಾಡಿದ್ಮೇಲೆ ನೋಡಿ ನಾನು ಒಂದು ಮರ್ಡರ್ ಮಾಡಿದ್ದೀನಿ, ಬಂದು ಇದೊಂದು ಕಂಪ್ಲೇಂಟ್ ಫೈಲ್ ಮಾಡ್ಕೊಳ್ಳಿ ಫಸ್ಟು ಅಂತ ಕೇಳ್ತೀರಾ. ನೆಕ್ಸ್ಟ್ ಏನು ಮಾಡ್ತೀರಾ, ಸರ್ ಇದು ಮರ್ಡರ್ ಮಾಡಿರೋದ್ರಿಂದ ಒಂದು ಪೋಸ್ಟ್ ಮಾರ್ಟಮ್ ಒಂದು ಆಗ್ಬೇಕು ಸರ್, ಇದಕ್ಕೆ ಮಾಡಿಸ್ತೀರಾ? ಹೇಳಿ, ನನಗೆ ಹೇಳಿಕೆ ಸಾಧ್ಯವೇ. ನಾನೊಂದು 2 ಮರ್ಡರ್ ಮಾಡಿದ್ದೀನಿ, ಇದ್ರದ್ದೊಂದು ಪೋಸ್ಟ್ ಮಾರ್ಟಮ್ ಮಾಡೋಣವಾ ಪ್ಲೀಸ್? ಯಾರು ಹೇಳಕ್ಕೆ ಸಾಧ್ಯ? ಆಮೇಲೆ ಗ್ರಾಮ ಪಂಚಾಯತಿ ಕರೆದು ಪ್ಲೀಸ್ ರೀ ಇದೊಂದು UDR ಮಾಡಿರಿ, ನಾನೊಂದು ಮರ್ಡರ್ ಮಾಡಿದ್ದೀನಿ ರೀ, 2 ಮರ್ಡರ್ ಆಗಿದೆ ಶರಾವತಿಯಲ್ಲಿ ಒಂದೇ ಇದರಲ್ಲಿ. ನಾನೊಂದು ಕೆಲಸ ಮಾಡೋಣ, ಇದನ್ನ ಮರ್ಡರ್ ಅಂತ ಮಾಡೋಣ, ಇದನ್ನ ಸೂಸೈಡ್ ಅಂತ ಮಾಡೋಣ, ಬಟ್ ಪೋಸ್ಟ್ ಮಾರ್ಟಮ್ ಆಗಬೇಕು, ಕಂಪ್ಲೇಂಟ್ ರಿಜಿಸ್ಟರ್ ಆಗಬೇಕು, ಆಮೇಲೆ ಪೇಪರಲ್ಲಿ ನೋಟಿಫಿಕೇಶನ್ ಕೊಡ್ಬೇಕ್ರಿ, ಇವರು 2 ಶವಗಳು ಸಿಕ್ಕಿದೆ, ಇದು ಯಾರಾದರೂ ಗೊತ್ತಿದಾರ ಪರಿಚಯ ಇದಾರ ಅಂತ ಪೇಪರ್ ನೋಟಿಫಿಕೇಶನ್ ಕೊಟ್ಟು 4 ದಿನ ಕಾಯಬೇಕು. ಆಮೇಲೆ ಯಾರು ಬಂದಿಲ್ಲ ಅಂತಂದ್ರೆ ನಾವು ಅದನ್ನು ಹೂತಾಕೋಣ. ಇಸ್ ಇಟ್ ಪಾಸಿಬಲ್? ಖಂಡಿತ ಇಲ್ಲ. ಇಸ್ ಇಟ್ ಪಾಸಿಬಲ್ ರೀ? UDR ಮಾಡಿರೋ ಫೈಲ್ಗಳನ್ನು ತಗೊಂಬಂದು ನೀವು ಇದಂಗೆ ಅಂದ್ರೆ ರೀ, ಯಾವನಾದ್ರೂ ರೇಪ್ ಅಂಡ್ ಮರ್ಡರ್ ಮಾಡಿದವನು UDR ಮಾಡಿಸ್ತಾನೇನ್ರಿ, ಪೋಸ್ಟ್ ಮಾರ್ಟಮ್ ಮಾಡಿಸ್ತಾನೇನ್ರಿ? ಜನಕ್ಕೊಂದು ಮಿನಿಮಮ್ ಕಾಮನ್ ಸೆನ್ಸ್ ಬೇಡ ಯೋಚನೆ ಮಾಡಕ್ಕೆ? ಸಮೀರ ಹೇಳ್ದಂಗೆ ಕಾರಿನ ಡಿಕ್ಕಿಯಲ್ಲಿ ತುಂಬಿಕೊಂಡು ಹೋಗಿ ಚಿನ್ನನನ್ನು ಕರೆದು ಗುಂಡಿಯನ್ನು ತೋಡಿ ಒಳಗೆ ಹಾಕಿ ಮಣ್ಣು ಹಾಕ್ಬಿಡ್ಬೋದಿತ್ತಲ್ಲ, ಮುಗಿದೋಗಿತ್ತಲ್ರಿ. ಅದಕ್ಕೆ ಯಾಕೆ ಪೋಸ್ಟ್ ಮಾರ್ಟಮ್ UDR ಕಂಪ್ಲೇಂಟ್ ಮಾಡ್ಬೇಕು? ಇವ್ರು ಏನ್ ಅನ್ಕೊಂಡವ್ರ, ನಮ್ಮನ್ನು ದಡ್ರ ಅನ್ಕೊಂಡವ್ರ ಜನನ? ಸೊ ಹಾಗಾದ್ರೆ ಈ